ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ವಿಕಲಚೇತನ ಕೂಲಿಕಾರರಿಗೆ ನೀಡಬೇಕಾದ ವೇತನದಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ಭಾರತೀಯ ಪ್ರಜಾ ಸಂಘ ಬೀಮುನಡೆ ರಾಜ್ಯ ಸಮಿತಿ ವತಿಯಿಂದ ಇಂದು ಹಣವಾಳ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ಆದೇಶದಂತೆ ವಿಕಲಚೇತನ ಕೂಲಿಕಾರರಿಗೆ ದಿನವೊಂದಕ್ಕೆ 375 ರೂಪಾಯಿ ವೇತನ ನೀಡಬೇಕಾಗಿದೆ. ಆದರೆ ಹಣವಾಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿಯಮಗಳನ್ನು ಗಾಳಿಗೆ ತೂರಿ ಮನಬಂದಂತೆ ಕಡಿಮೆ ವೇತನ ಪಾವತಿಸುವ ಮೂಲಕ ವಿಕಲಚೇತನರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಮಳೆ ಬೆಳೆ ಇಲ್ಲದ ಸಂಕಷ್ಟದ ಸಮಯದಲ್ಲಿ ಕೂಲಿ ಕೆಲಸವನ್ನೇ ನಂಬಿ ಬದುಕ್ತಾ ಇರುವವರಿಗೆ ಈ ರೀತಿಯ ವಂಚನೆ ನಡೆಯುತ್ತಿರುವುದು ಖಂಡನೀಯ ಎಂದು ಸಂಘಟನೆಯ ಅಧ್ಯಕ್ಷರಾದ ದುರ್ಗಪ್ಪ ಪಿ ಹಣವಾಳ ಆಕ್ರೋಶ ವ್ಯಕ್ತಪಡಿಸಿದರು. ವಿಕಲಚೇತನರಿಗೆ ಪ್ರತಿ ವರ್ಷ 125 ದಿನಗಳ ಕಡ್ಡಾಯ ಕೆಲಸವನ್ನ ನೀಡಬೇಕು. ಸರ್ಕಾರದ ಆದೇಶದಂತೆ ವಿಕಲಚೇತನರಿಗೆ ನಿಗದಿತ ಕೂಲಿ ಹಣವನ್ನು ತಕ್ಷಣ ಪಾವತಿಸಬೇಕು. ಕೂಲಿ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಪೆಂಡಲ್ ಹಾಗೂ ಪ್ರಥಮ ಚಿಕಿತ್ಸಾ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ವಿಕಲಚೇತನರಿಗೆ ಪ್ರತ್ಯೇಕವಾದ ಜಾಬ್ ಕಾರ್ಡ್ಗಳನ್ನು ವಿತರಿಸಬೇಕು. ಕೆಲಸ ಸಿಗದ ಅವಧಿಗೆ ನಿರುದ್ಯೋಗ ಭತ್ಯೆಯನ್ನ ಪಾವತಿಸಬೇಕು. ಈ ಧರಣಿಯಲ್ಲಿ ಭಾರತೀಯ ಪ್ರಜಾ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ನೂರಾರು ವಿಕಲಚೇತನ ಫಲಾನುಭವಿಗಳು ಪಾಲ್ಗೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಬಂದು ಸಮಸ್ಯೆ ಪರಿಹರಿಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡಬಸಪ್ಪ, ಈಶ್ವರಪ್ಪ, ಹುಸೇನಪ್ಪ, ಹುಲಿಗೆಮ್ಮ ಸೇರಿದಂತೆ ಸಂಘಟನಾ ಪದಾಧಿಕಾರಿಗಳು ಇತರರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕಿರಣ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್ ಶರಣಪ್ಪ, ಪ್ರಜಾಪ್ರಭುತ್ವ ಗಂಗಾವತಿ. ಅಡಿಯಲ್ಲಿ ಅಣವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಕಲಚೇತನ NMRನಲ್ಲಿ ಪೇಮೆಂಟ್ ಕಡಿಮೆ ಹಾಕಿದ್ದನ್ನು ವಿರೋಧಿಸಿ ದಿನಾಂಕ 3/6/26 ಅಣವ ಗ್ರಾಮ ಪಂಚಾಯತ್ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಈ ಕೆಳಗೆ ಸಹಿ ಮಾಡಿದ ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಭಾರತೀಯ ಪ್ರಜಾ ಸಂಘ ಭೀಮನಡೆ ರಾಜ್ಯ ಸಮಿತಿ ವತಿಯಿಂದ ಸಾಕಿನ ಹಣವಾಳ ಗಂಗಾವತಿ ಇದ್ದು ತಮ್ಮಲ್ಲಿ ವಿನಂತಿಸುವುದೇನೆಂದರೆ ವಿಷಯದಲ್ಲಿ ಕಾಣಿಸಿದ ಪ್ರಕಾರ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗಂಗಾವತಿ ತಾಲೂಕಿನ ಹಣವಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನರೇಗಾದಲ್ಲಿ ವಿಶೇಷ ಚೇತನರಿಗೆ ಒಂದು ದಿನದ ಕೂಲಿ 375 ರೂಪಾಯಿ ಇದ್ದು ಸರ್ಕಾರದ ಆದೇಶದ ರದ್ದು ಇದ್ದರೂ ಸಹ ಸದರಿ ಪಂಚಾಯತಿ ಅಧಿಕಾರಿಗಳು ತಮ್ಮ ಮನ ಬಂದಂತೆ ಪೇಮೆಂಟ್ ಮಾಡುತ್ತಿದ್ದು ವಿಕಲಚೇತನರಿಗೆ ಕಡಿಮೆ ಪ್ರಮಾಣ ಪೇಮೆಂಟ್ ಮಾಡಿ ಸರ್ಕಾರದ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಇದರಿಂದ ಕೂಲಿಕಾರರಿಗೆ ಮತ್ತು ವಿಕಲಚೇತನರಿಗೆ ತುಂಬ ಕಷ್ಟವಾಗಿದ್ದು ಸದರಿ ಮಳೆ ಬೆಳೆ ಇಲ್ಲದ ಕೂಲಿಕಾರರಿಗೆ ಕೆಲಸ ಇಲ್ಲದೆ ತುಂಬ ಕಷ್ಟದಲ್ಲಿ ಜೀವನ ಸಾಗುತ್ತಿದ್ದು ಆದರೆ ಸದರಿ ಪಂಚಾಯತಿ ಅಧಿಕಾರಿಗಳು ಕೂಲಿಕಾರರಿಗೆ ಮತ್ತು ವಿಕಲಚೇತನರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಸದರಿ ವಿಕಲಚೇತನರಿಗೆ ಸರ್ಕಾರದ ಆದೇಶದ ಪ್ರಕಾರ ಸರಿಯಾದ ಪೇಮೆಂಟ್ ನೀಡುವಂತೆ ಒತ್ತಾಯಿಸಿ ದಿನಾಂಕ 3/3/26 ಅಣವ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಮುಂದೆ ಎಲ್ಲರೂ ಸೇರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ. ಅದಕ್ಕಾಗಿ ತಾವುಗಳು ಆ ದಿನ ಅಣವಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಆಗಮಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಕೋರುತ್ತೇವೆ. ಬೇಡಿಕೆಗಳು: ವಿಕಲಚೇತನರಿಗೆ 125 ದಿನ ಕೆಲಸ ನೀಡಬೇಕು. ವಿಕಲಚೇತನರಿಗೆ ಸರ್ಕಾರದ ಆದೇಶದಂತೆ ಸರಿಯಾಗಿ ಪೇಮೆಂಟ್ ಮಾಡಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಪೆಂಡಲ್ ಹಾಕಿಸಬೇಕು. ಪ್ರಥಮ ಚಿಕಿತ್ಸೆ ಮತ್ತು ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ವಿಕಲಚೇತನರಿಗೆ ಪ್ರತ್ಯೇಕವಾಗಿ ಜಾಬ್ ಕಾರ್ಡು ನೀಡಬೇಕು. ಆದ ಕಾರಣ ತಾವುಗಳು ಈ ನಮ್ಮ ಮನವಿಯನ್ನು ಪರಿಗಣಿಸುತ್ತಾ ಸದರಿ ಮೇಲ್ಕಾಣಿಸಿದ ಪ್ರಕಾರ ವಿಕಲಚೇತನರಿಗೆ ಕೂಲಿಕಾರರಿಗೆ ಕೆಲಸ ಮತ್ತು ನಿರುದ್ಯೋಗ ಭತ್ಯೆಯನ್ನು ಪಂಚಾಯಿತಿಯಿಂದ ಕೊಡಿಸಬೇಕೆಂದು ಒತ್ತಾಯಿಸಿ ದಿನಾಂಕ 3/6/26 ಅಣವ ಗ್ರಾಮ ಪಂಚಾಯಿತಿ ಕರದ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ. ಸರ್ಕಾರದ ಹಣ ಪೇಮೆಂಟ್ ಅದನ್ನು ಹಾಕಿದ್ರೆ ಕಟ್ಟಾಗ್ತದೆ ಸರ್. ಬಂದ ಲೂಟಿ ಮಾಡ್ತಾರೆ ಅಂತ ಹೇಳಲ್ಲ ಸರ್. ಲೂಟಿ ಅಂದ್ರೆ ಲೂಟಿ ಮಾಡ್ದಂಗಲ್ಲ ಸರ್. ಅದನ್ನ ಜೀರೋ ಪೇಮೆಂಟ್ ಅನ್ನ ಸರ್ಕಾರದ ತಕ್ಕಂಗೆ ಸಂಬಂಧಪಟ್ಟಂತೆ ವಿಶೇಷ ನೀವು ಹಾಕಿದ್ರೆ ಅನ್ಕೊಂಬೋದಿಲ್ಲ. ಪೇಮೆಂಟ್ ಇದ್ದು ಅರ್ಥ ಮಾಡ್ಕೊಳ್ರಿ ಹೆಂಗಿರ್ತದೆ ಅಂತ. ಇದ್ರಾಗ ಲೂಟಿ ಅಂತ ಕೊಡ ಮತ್ತೆ ಮಾಡ್ಕೋಬೋದಲ್ಲ ಸರ್. ಹೆಂಗ ನೀವು ಇಲ್ಲಿ 4 ವರ್ಷ ಕೊಟ್ಟೇವಲ್ಲ ನಾವು ಮೆಟೀರಿಯಲ್ ಮಾಡೇವಿ. ಮೆಟೀರಿಯಲ್ ಮಾಡ್ಕೋಬೋದು, ಹೇಳಕ್ಕಾಗಲ್ಲ. ಆಯ್ತು, ನೀವು ಇದಕ್ಕೆ ಪ್ರೂಫ್ ಕೊಡ್ಬೇಕು. ಇದಕ್ಕೆ ನೀವು ಕೊಡ್ತೀವಿ ಸರ್. ದಿನ ಕೆಲಸಕ್ಕೆ ಇದ್ದಾರೆ. ನಾವು ಎಷ್ಟು ದಿನ ಆಗುತ್ತೆ? 125 ದಿನ ಇದು ವರ್ಕ್ ಅಲೋಕೇಟ್ ಆಗಿ ಬಂದಂದ್ರೆ 125 ಡೇಸ್ವರೆಗೆ ನಾವು ವರ್ಕ್ ಕೊಡ್ತೀವಿ. ನೆಕ್ಸ್ಟ್ ಅವರು ಸರಿಯಾದ ಪೇಮೆಂಟ್ ಮಾಡಿರಿ ಅಂತ ಹೇಳಿ ಕೇಳಿದ್ದಾರೆ. ಆಲ್ರೆಡಿ ಅವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡಿದ್ದೀನಿ. ಎಷ್ಟು ಕೆಲಸ ಮಾಡಿರ್ತಾರೆ ಅದ್ರ ಪ್ರಕಾರ ಪೇಮೆಂಟ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಕುಡಿ ನೀರು ಹಾಗೂ ಪೆಂಡಲ್ ಕೇಳಿದ್ದಾರೆ. ಲೋಕಲ್ ಇಲ್ಲೇ ಆದ್ರೆ ಅಂತಂದ್ರೆ ಕೆರೆಗಳಿಗೆ ಎಲ್ಲರೂ ಹೋದ್ರೆ ಅಂದ್ರೆ ಹಾಕಿಸ್ಕೊಟ್ಟಿರ್ತೀವಿ ಅಂತ ಹೇಳಿದ್ದೀನಿ. ನೆಕ್ಸ್ಟು ಪ್ರಥಮ ಚಿಕಿತ್ಸೆಗೆ ನಾನು ಇವ್ರಿಗೆ ಮಾತಾಡ್ತೀನಿ, ನಮ್ಮ PHC ಸೆಂಟ್ರಿಗೆ ಮಾತಾಡಿ ಕಳಿಸ್ಕೊಡ್ತೀನಿ. ವಿಕಲಚೇತನ ಪ್ರತ್ಯೇಕ ಜಾಬ್ ಕಾರ್ಡ್ ಇವ್ರು ಕೇಳಿದ್ರು. ಸಿಂಗಲ್ ಆಗಿ ಅಪ್ಲಿಕೇಶನ್ಸ್ನ ಕೊಡಿ ಅಂತ ಹೇಳಿದ್ದೀನಿ. ಕೊಟ್ರೆ ಅಂದ್ರೆ ಅವ್ರಿಗೆ ನಾನು ಇದು ಮಾಡಿಕೊಡ್ತೀನಿ.